ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ್ ಮಸುಂಡಿ. ಕೆಲವೊಮ್ಮೆ ಫ್ಲೈಟ್ ಲೇಟ್ ಆಗೋದ್ರಿಂದ ಭಾಳಷ್ಟು ತೊಂದರೆಗಳಾಗುತ್ತೆ ಮತ್ತು ಕೆಲವೊಮ್ಮೆ ಏನು ಆಗೋ ಕೆಲಸಗಳು ಸಹ ಆಗಲ್ಲ ಅನ್ನೋ ಒಂದು ಮಾತಿದೆ. ಅದೇ ಪ್ರಕಾರದಲ್ಲಿ ಇಲ್ಲೊಂದು ಮದುವೆನೇ ಒಂದು ರೀತಿಯಲ್ಲಿ ರಿಸೆಪ್ಷನ್ ಆಗದೇನೆ ಕೊನೆಗೆ ಆನ್ಲೈನ್ ಮೂಲಕ ರಿಸೆಪ್ಷನ್ ಮಾಡೋದು ಮತ್ತು ಆ ಒಂದು ವಧುವರರ ಪರವಾಗಿ ಏನು ಅವರ ಪೋಷಕರು ಇಲ್ಲಿ ವಧುವರರ ರೀತಿಯಲ್ಲಿ ಕೂತ್ಕೊಂಡು ಒಂದು ರೀತಿಯಲ್ಲಿ ಆರತಕ್ಷತೆ ಒಂದು ಸಂಪ್ರದಾಯ ನೆರವೇರಿಸಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಾಕೆ ಈ ರೀತಿ ಆಯಿತು ಮತ್ತು ಏನೆಲ್ಲ ಬೆಳವಣಿಗೆ ನಡೀತು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಏನು ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲೇನೋ ಈ ಒಂದು ಇಂಥದ್ದೊಂದು ಅಪರೂಪದ ಘಟನೆಗೆ ಏನು ನಾನೇನು ಹೇಳಿದಲ್ಲ, ಈಗೇನು ಫ್ಲೈಟ್ ಡಿಲೇಯಿಂದಾಗಿ ಫ್ಲೈಟ್ ರದ್ದಾದ್ರಿಂದಾಗಿ ಏನು ತೊಂದರೆ ಆಗಿದೆ ಅಂತೇಳಿ ಆ ಒಂದು ಕಾರಣಕ್ಕಾಗಿ ರಿಸೆಪ್ಷನ್ನೇ ನಡೀದೇನೆ ಕೊನೆಗೆ ಆನ್ಲೈನ್ ಮೂಲಕ ಒಂದು ವಧುವರರ ಒಂದು ಆರತಕ್ಷತೆ ಕಾರ್ಯಕ್ರಮ ಮಾಡಿದಂತಹ ಒಂದು ಅಪರೂಪದ ಘಟನೆ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಿದೆ. ಇಲ್ಲಿ ಏನು ಮೇಧಾ ಮತ್ತು ಏನು ಸಂಗಮ್ ಇವರಿಬ್ಬರ ಮದುವೆ, ಇಬ್ಬರು ಸಹ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಮೇಧಾ ಏನು ಹುಬ್ಬಳ್ಳಿ ನಿವಾಸಿ ಮತ್ತು ಏನು ಸಂಗಮ್ ಏನಿದ್ದಾನೆ ಆತ ಒಂದು ಭುವನೇಶ್ವರದ ನಿವಾಸಿ. ಇವರಿಬ್ಬರು ಏನಂದರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಲವ್ ಆಗಿ ಮುಂದೆ ಮದುವೆ ಏರ್ಪಟ್ಟಿತ್ತು. ಇಬ್ಬರ ವೈವಾಹಿಕ ಭುವನೇಶ್ವರದಲ್ಲಿನೇ ಇವರಿಬ್ಬರ ಮದುವೆನೂ ಆಗಿತ್ತು. ನವೆಂಬರ್ 23ರಂದು ಇಬ್ಬರು ಸಹ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಅದಾದ ನಂತರ ಅಂದರೆ ಮದುವೆ ಗಂಡನ ಕಡೆ ಮದುವೆ ಆಗಿದ್ದರಿಂದಾಗಿ ಹೆಣ್ಣಿನ ಕಡೆಯವರು ಸಹ ಆರತಕ್ಷತೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದರು. ಅದರ ಪ್ರಕಾರ ಡಿಸೆಂಬರ್ 3ರಂದು ಹುಬ್ಬಳ್ಳಿಯಲ್ಲಿ ಗುಜರಾತ್ ಭವನದಲ್ಲಿ ಆರತಕ್ಷತೆ ಮಾಡಲಿಕ್ಕೆ ಸಹ ತೀರ್ಮಾನ ಮಾಡಿದರು. ಅದರ ಪ್ರಕಾರ ಈ ಒಂದು ನವವಧು ವರರು ಸಹ ಭುವನೇಶ್ವರದಿಂದ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರಲಿಕ್ಕೆ ಪ್ಲಾನ್ ಮಾಡಿದರು. ಅದ್ರ ಪ್ರಕಾರ ಡಿಸೆಂಬರ್ 22ನೇ ತಾರೀಕು ಅವರು ಭುವನೇಶ್ವರದಲ್ಲಿ ಫ್ಲೈಟ್ ಹತ್ತಲಿಕ್ಕೆ ಟ್ರೈ ಮಾಡಿದರು. ಆದರೆ ಇಂಡಿಗೋ ಸಂಸ್ಥೆ ಇದೆ, ಅಲ್ಲಿ ಕೆಲವೊಂದು ಆ ಒಂದು ಸಂಸ್ಥೆಯ ಕೆಲವೊಂದು ವಿಮಾನಗಳು ರದ್ದಾದ್ರಿಂದಾಗಿ ಅವರು ಅಲ್ಲಿಂದ ಬೆಂಗಳೂರಿಗೆ ಬರಲಿಕ್ಕೆ ಆಗಲಿಲ್ಲ. ಬೆಂಗಳೂರಿಂದ ಮತ್ತು ಅಲ್ಲಿಂದ ಬೆಂಗಳೂರಿಂದ ಹುಬ್ಳಿಗೆ ಬರಲಿಕ್ಕೂ ಸಹ ಆಗಲಿಲ್ಲ. ಹಾಗಾಗಿ ಸಡನ್ ಆದ ಬೆಳವಣಿಗೆಯಿಂದಾಗಿ ಇಡೀ ಒಂದು ಪೋಷಕರು ಕಂಗಾಲಾದರು. ಜೊತೆಗೆ ಬಂಧು ಬಾಂಧವರು ಸಹ ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕಂದರೆ 600ಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು. ಇನ್ನೇನು ವಧುವರನಿಗೆ ಆಶೀರ್ವಾದ ಮಾಡಿ ಶುಭ ಕೋರ್ಲಿಕ್ಕೆ ಅಂತೇಳಿ ಅವರೆಲ್ಲರೂ ಸಹ ಬಂದಿದ್ದರು. ಆದರೆ ಫ್ಲೈಟ್ ರದ್ದಾದ ಕಾರಣಕ್ಕಾಗಿ ಅವರಿಬ್ಬರು ಸಹ ನವದಂಪತಿಗಳು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಆರತಕ್ಷತೆ ಕಾರ್ಯಕ್ರಮ ಮಾಡೋದು ಸಹ ಅಷ್ಟೇ ಕಷ್ಟ. ಹಾಗಾಗಿ ಕೊನೆಗೊಂದು ಅವರು ಪ್ಲಾನ್ ಮಾಡಿದರು. ಆ ಪ್ಲಾನ್ ಪ್ರಕಾರನೇ ಅದನ್ನೊಂದು ರೀತಿಯಲ್ಲಿ ಆ ಒಂದು ಆರತಕ್ಷತೆ ಕಾರ್ಯಕ್ರಮವನ್ನು ಸಹ ನೆರವೇರಿಸಿಬಿಟ್ರು. ಅಂದರೆ ಅವರ ಪ್ಲಾನ್ ಏನಂದರೆ ಅವರಿಬ್ಬರನ್ನು ಸಹ ಭುವನೇಶ್ವರದಲ್ಲಿದ್ದರು, ಅಲ್ಲಿನೇ ಅವ್ರನ್ನ ಕೂಡಿಸ್ಬಿಟ್ಟು ಅವ್ರನ್ನ ಅಲ್ಲಿ ವಿಡಿಯೋ ಆನ್ಲೈನ್ ಮೂಲಕ ಅಲ್ಲಿ ಅವ್ರನ್ನ ವಿಡಿಯೋ ಇಟ್ಬಿಟ್ಟು ಇಲ್ಲಿ ಯಾರು ಬಂಧುಗಳಿದ್ರು ಇವ್ರಿಗೂ ಸಹ ಒಂದು ವಿಡಿಯೋ ಲಿಂಕ್ ಮಾಡಿಬಿಟ್ಟು ಇಲ್ಲಿಂದ ಇವರು ಬಂಧು ಬಾಂಧವರು ವಿಶ್ ಮಾಡೋದು, ಅವರು ಅಲ್ಲಿದ್ದವರು ಅದನ್ನು ಇವರು ವಿಶ್ಗಳನ್ನ ಸ್ವೀಕಾರ ಮಾಡೋದು, ಆ ರೀತಿಯ ಒಂದು ಆನ್ಲೈನ್ ಆರತಕ್ಷತೆ ಮಾಡೋ ಮೂಲಕ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಮದುವೆಗೆ ಈ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒಂದು ಫ್ಲೈಟ್ ಡಿಲೇ ಮತ್ತು ಫ್ಲೈಟ್ ರದ್ದಾದ ಇವೆಲ್ಲ ಕಾರಣದಿಂದಾಗಿ ಎಷ್ಟೆಲ್ಲ ನಾಟಕೀಯ ಬೆಳವಣಿಗೆಗಳು ನಡೆದವು ಮತ್ತು ಕೊನೆಗೆ ಬಂದ ಬೀಗರು ಸಹ ಒಂದು ರೀತಿಯಲ್ಲಿ ತೀವ್ರ ನಿರಾಸೆಗೊಂಡಿದ್ದರು. ಈಗ ಮದುವೆ ಆರತಕ್ಷತೆಗೆ ಬಂದು ಯಾಕಂದರೆ ಬಂದವರೆಲ್ಲ ಒಂದಷ್ಟು ಕಾಣಿಕೆಗಳನ್ನ ಕೊಟ್ಟು ನವವಧುವರನ್ನ ಆಶೀರ್ವಾದ ಮಾಡಲಿಕ್ಕೆ ಅಂತೇಳಿ ಅತ್ಯಂತ ಖುಷಿಯಿಂದ ಬಂದವರಿಗೆ ತೀರಾ ನಿರಾಸೆಯಾಗಿತ್ತು. ಆದರೆ ಯಾವಾಗ ಆನ್ಲೈನ್ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಮತ್ತು ಆನ್ಲೈನ್ ಮೂಲಕನೇ ಆರತಕ್ಷತೆ ಕಾರ್ಯಕ್ರಮ ಹಮ್ಮಿಕೊಂಡ್ರು, ಬಂದವ್ರಿಗೂ ಸಹ ಖುಷಿ ಆಯಿತು. ಜೊತೆಗೆ ವಧುವರಿಗೂ ಸಹ ಒಂದಷ್ಟು ಸಮಾಧಾನ ಆಯಿತು. ಕೊನೆಗೆ ಬಂಧು ಬಾಂಧವರು ನಮ್ಗೆ ಅಲ್ಲಿಂದನೇ ಹಾರೈಕೆ ಮಾಡ್ತಾಯಿದ್ರೆ ಅವರ ವೆಲ್ ವಿಶ್ ನಮಗಿರಲಿ ಅಂತೇಳಿ ಅವರೇನು ಭುವನೇಶ್ವರದಲ್ಲಿ ಇದ್ದುಕೊಂಡೇ ಇವರ ಆಶೀರ್ವಾದಗಳನ್ನ ಪಡ್ಕೊಂಡ್ರು. ಬಂದವರು ಸಹ ಅವರೆಲ್ಲರಿಗೂ ಸಹ ಅವ್ರ ಪರವಾಗಿ ವಧುವರರ ಪರವಾಗಿ ಇಲ್ಲೇನೆಂದರೆ ಮೇಧಾ ಏನಿದ್ರು ಅವರ ತಂದೆ ಮತ್ತು ತಾಯಿ ಇಬ್ಬರು ಸಹ ಇಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರ ಪರವಾಗಿ ಬಂದಂತಹ ಕಾಣಿಕೆಗಳನ್ನ ತಗೊಳ್ಳೋದಿರ್ಬೋದು ಮತ್ತು ಒಂದು ರೀತಿಯಲ್ಲಿ ಅವರೇ ವಧುವರರು ಆದ ರೀತಿಯಲ್ಲಿನೇ ಬಂದವ್ರ ಜೊತೆ ಖುಷಿ ಹಂಚ್ಕೊಂಡ್ರು ಮತ್ತು ಬಂದವ್ರ ಜೊತೆ ಅವ್ರ ಪರವಾಗಿ ಶುಭ ವಿಶಸ್ ಸ್ವೀಕಾರ ಮಾಡಿದರು. ಮತ್ತು ಬಂದವರು ಸುಮಾರು 600 ಜನ ಬಂದಿದ್ದರು. ಅವರೆಲ್ಲರೂ ಸಹ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯ ಆತಿಥ್ಯನೂ ಸಹ ಏರ್ಪಡಿಸಲಾಗಿತ್ತು. ಬಂದವರು ವಧುವರರ ಬದಲಿಗೆ ಅವರ ತಂದೆ ತಾಯಿಗಳಿಗೆ ಶುಭ ಕೋರುವ ಮೂಲಕ ಊಟ ಮಾಡಿಕೊಂಡು
ಖುಷಿ ಖುಷಿಯಿಂದನೇ ಹೊರಟು ಹೋದರು. ಆದರೆ ಈ ಒಂದು ಬೆಳವಣಿಗೆಯಿಂದ ಸಾಕಷ್ಟು ಆ ಒಂದು ಬಂಧು ಬಾಂಧವರು ಇರ್ಬೋದು ಮತ್ತು ಪೋಷಕರಿಗೆ ಬೇಸರ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಸಡನ್ನಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಮತ್ತು ಏನೇ ಒಂದು ರೀತಿಯಲ್ಲಿ ದಿಕ್ತೋಚದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದು ಸರಿಯಾದ ಬೆಳವಣಿಗೆ ಅಲ್ಲ. ಒಂದು ವಿಮಾನಯಾನ ಸಂಸ್ಥೆ ಈ ರೀತಿ ಮಾಡೋದು, ಏಕಾಏಕಿ ನಿಲುವು ತೆಗೆದುಕೊಳ್ಳೋದು, ಯಾವುದೋ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ತೊಂದರೆ ಕೊಡೋದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ಮೇಧಾ ಅವರ ತಂದೆ ತಾಯಿಗಳು ಆಗ್ರಹ ಮಾಡಿದ್ದಾರೆ ಮತ್ತು ಬಂಧು ಬಾಂಧವರು ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ರೀತಿ ಆದರೆ ನಾವು ಯಾವ ರೀತಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಈ ರೀತಿ ಒಂದು ಅರತಕ್ಷತೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಆದರೆ ಅವರು ಒಂದು ವೇಳೆ ಬಂದಿದ್ರೆ ನವವಧುವರರು ಬಂದಿದ್ರೆ ಅವ್ರನ್ನ ಖುದ್ದಾಗಿ ಅವ್ರ ಜೊತೆ ಇದ್ಕೊಂಡು ಅವ್ರನ್ನ ಆಶೀರ್ವಾದ ಮಾಡುವಂಥ ಅವಕಾಶ ಸಿಗ್ತಿತ್ತು. ಆದರೆ ಒಂದು ವಿಮಾನಯಾನ ಸಂಸ್ಥೆ ಮಾಡಿದಂತಹ ಒಂದು ಎಡವಟ್ಟಿನಿಂದಾಗಿ ನಾವು ಇಷ್ಟೆಲ್ಲ ಸಫರ್ ಆಗಬೇಕಾಯಿತು. ಹಾಗಾಗಿ ಈ ರೀತಿಯ ಬೆಳವಣಿಗೆಗಳು ಮುಂದೆ ರಿಪೀಟ್ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತೇಳಿ ಅವರು ಸಹ ಆಗ್ರಹ ಮಾಡಿದ್ದಾರೆ. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ ಭುವನೇಶ್ವರದಿಂದ. ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಗ್ತವೆ. ಈಗ ಬರ್ತಾಯಿದ್ದಾರೆ, ಇವತ್ತು ಬರ್ತಾಯಿದ್ದಾರೆ. ಇಲ್ಲ ಯಾವುದೋ ಕಾರ್ಯಕ್ರಮ ಇಲ್ಲ ರೀ, ಅದು ಆ ದಿವಸ ಕಾರ್ಯಕ್ರಮ ಮುಗೀತಲ್ಲ, ಎಲ್ಲರೂ ಬಂದು ಊಟ ಮಾಡಿ ಹೋದ್ರು, ಎಲ್ಲರೂ ಆಯಿತು, ಎಲ್ಲರೂ ವಿಶ್ ಮಾಡಿದರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕೆಗೆ. ಈಗೇನು ಅದ್ರ ಬಗ್ಗೆ ಇದಿಲ್ಲ ನಮಗೆ. 650 ಮಂದಿ ಸೇರಿದ್ರು. 700 ಮಂದಿದ್ದು ನಮ್ಮದು ಟಾರ್ಗೆಟ್ ಇತ್ತು, ಎಷ್ಟು ಮಂದಿ ಬರ್ಬೋದು ಅಂತೇಳಿ. ಹಾಂ, ಆಮೇಲೆ ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೆ, ಮತ್ತೇನಿಲ್ಲ. ಬಟ್ ಇದಕ್ಕೆ ಗೌರ್ಮೆಂಟ್ನವರು ಒತ್ತು ಕೊಡಬೇಕಾಗ್ತೈತೆ. ಹಾಂ, ಏನಾದರೂ ಕ್ರಮ ತೊಗೋಬೇಕಾಗ್ತೈತೆ. ಯಾಕಂದರೆ ಫ್ಲೈಟ್ನಿಂದ ಬರೋರು ಎಮರ್ಜೆನ್ಸಿ ಸರ್ವಿಸಿಗೆ ಬರ್ತಾರೆ, ಎಮರ್ಜೆನ್ಸಿ ಕೆಲಸಕ್ಕೆ ಬರ್ತಾರೆ. ಬಟ್ ಎಮರ್ಜೆನ್ಸಿ ಕೆಲಸನೇ ಆಗಲಿಲ್ಲ, ಇವ್ರ ಕಡೆಯಿಂದ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಮುಂದೆ ಹೇಗೆ ಮಾಡೋದು? ಇದು ಅದೇ ಒಂದೇ ಆಪ್ಷನ್, ಎಮರ್ಜೆನ್ಸಿಗೆ ಬರಬೇಕಂದ್ರೆ ಫ್ಲೈಟ್ ಒಂದೇ ಆಪ್ಷನ್. ಯಾಕಂದರೆ ಟೈಮ್ ಸೇವ್ ಆಗ್ತದೆ, ಆಮೇಲೆ ಲಘು ವರ್ಕ್ ಆಗ್ತಾವೆ, ಎಲ್ಲ ಆಗ್ತಾವೆ. ಬಟ್ ಇದನ್ನು ಅವರು ತಿಳ್ಕೊಂಡು ಯಾವುದಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಭುವನೇಶ್ವರದಾಗ 23 ನವೆಂಬರ್ಗೆ ಮದುವೆ ಆಯಿತು ಮಗಳದ. ಆಮೇಲೆ ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ವಿ ಡಿಸೆಂಬರ್ 3 ತಾರೀಕಿಗೆ ಗುಜರಾತ್ ಭವನ್ನಲ್ಲಿ. ಅವ್ರು ಬರೋದಿತ್ತು ಡಿಸೆಂಬರ್ 2ಕ್ಕೆ. ಬರೋದು ಎಲ್ಲ ನಡೀತಾ ಇದ್ದು. ಅವರು ಬಂದಿದ್ದರು, ಮುಂಜಾನೇನು ಏರ್ಪೋರ್ಟ್ನಲ್ಲಿ ಇದ್ದರು. ಅವರು ಸ್ವಲ್ಪ ಡಿಲೇ ಇದೆ ಅಂತ ಹೇಳ್ತಿದ್ರು ಅವರು. ಹೆಂಗಾದ್ರು ಒಟ್ಟು ರಾತ್ರಿ ತನಕ ಬರ್ಬೋದು ಅವರು ಅಂತ ನಮಗೆ ಭಾಳ ಆಸೆ ಇತ್ತು. ಅದೇ ಅದರಲ್ಲಿ ನಾವು ಮತ್ತು ಒಂದು ಫಂಕ್ಷನ್ ಮಾಡಿದ್ವು, ಅವ್ರು ಬರ್ತಾರಂತ ವೆಲ್ಕಮ್ ಮಾಡಲಿಕ್ಕೆ. ಮತ್ತು ಅಲ್ಲೇ ನಾವು ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ, ಅದು ಬರ್ಬೋದು ಅಂತ ಮಾಡಿದ್ವಿ. ಎಲ್ಲ ಚಲೋ ಆಯಿತು. ಆಮೇಲೆ ಸಡನ್ನಾಗಿ 4 ಗಂಟೆಗೆ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರು. ಅವಾಗ ಭಾಳ ಕೆಟ್ಟ ಅನ್ನಿಸ್ತು. ಈಗ ಏನು ಮಾಡಬೇಕು ಅಂತ ವಿಚಾರ ನಮಗೆ ಏನೂ ತೋಚಲಿಲ್ಲ. ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಯಲೇಬೇಕು, ಎಲ್ಲರೂ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದೆ. ಮತ್ತು ಆಕೆ ಹೇಳ್ದಂಗೆ ನಾವು ಸ್ಟೇಜ್ ಮಾಡಿದ್ವಿ, ಅಡುಗೆ ಮಾಡಿದ್ವಿ, ಭಾಳ ಆಸೆ ಇಟ್ಕೊಂಡು ಮಾಡಿದ್ವಿ. ಅದು ನಾವು ಎಲ್ಲರೂ ಕೂಡಿ ಒಟ್ಟು ನಡೀತು ಇದು. ಅದೇ ಸ್ಕ್ರೀನ್ ವ್ಯವಸ್ಥೆ ಮಾಡಿ, ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರಿಗೆ ನಮ್ಮ ಮಂದಿ ಎಲ್ಲ ಶುಭಾಶಯ ಹೇಳಿದರು. ಈಗೆಲ್ಲ ಆಯಿತು. ಒಟ್ಟು ಆ ದಿವಸ ನಾವು ವೇದಿಕೆ ಮೇಲೆ ಕೂತಿದ್ವಿ. ಅವ್ರ ಪರವಾಗಿ ನಾವು ಕೂತಿದ್ವಿ. ಒಟ್ಟಾರೆ ಏನು ನವವಧುವರರು ಏನಿದ್ದಾರೆ ಮೇಧಾ ಮತ್ತು ಸಂಗಮ್, ಅವರು ನಾಳೆ ಹುಬ್ಬಳ್ಳಿಗೆ ಬರೋರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೇ ಏನು ಆನ್ಲೈನ್ ಮೂಲಕನೇ ಬಂಧು ಬಾಂಧವರು ಆಶೀರ್ವಾದ ಮಾಡಿದ್ದಾರೆ. ಅವರು ಸಹ ಅಲ್ಲಿಂದಲೇ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಒಟ್ಟಾರೆ ಒಂದು ರೀತಿಯಲ್ಲಿ ಪ್ರಕರಣ ಸುಖಾಂತ್ಯ ಅಂತ ಏನೋ ಅಂತಾರಲ್ಲ, ಆ ರೀತಿಯ ಒಂದು ಸಮಾಧಾನಕರ ಬಹುಮಾನ ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡ್ ಆಗಿದೆ. ಆದರೆ ಏನು ಒಂದಷ್ಟು ಅಸಮಾಧಾನ ಇದ್ದೇ ಇರ್ತದೆ. ಯಾಕಂದರೆ ಅವ್ರು ಖುದ್ದಾಗಿ ಅವ್ರು ಬರಲಿಲ್ಲ, ನಾವು ಖುದ್ದಾಗಿ ಅವ್ರನ್ನ ಆಶೀರ್ವಾದ ಮಾಡಲಿಲ್ಲ ಅನ್ನೋದು ಅತೃಪ್ತಿ ಇದ್ದೇ ಇರ್ತದೆ. ಆದರೂ ಸಹ ಏನು
ಒಂದೇನು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಅವರಿಗೆ ಇಲ್ಲಿಂದಲೇ ಆಶೀರ್ವಾದ ಮಾಡಿದಂತಹ ಖುಷಿ ಇವ್ರ ಸಂಬಂಧಿಕರದಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.